ನನ್ ಗೆಸ್ ಕರೆಕ್ಟ್ ಆಗಿದೆ ಅಂದ್ರೆ ಅವಳಗ್ ಸಪೋರ್ಟ್ ಮಾಡಕ್ಕೆ ಖಂಡಿತ ಅವಳಿಗೆ ಇನ್ನೊಂದ್ ಹ್ಯಾಂಡ್ ಸಿಕ್ಕಿರುತ್ತೆ. ಅದನ್ನ ಯೂಸ್ ಮಾಡ್ಕೊಂಡು ತಾನ್ ಕಳ್ಕೊಂಡಿದ್ದನ್ನೆಲ್ಲ ಮತ್ತೆ ವಾಪಸ್ ಪಡೆಯೋದಕ್ಕೆ ಅವಳು ಪ್ರಯತ್ನ ಮಾಡೇ ಮಾಡ್ತಾಳೆ. ನೀವು ಬೇರೆ ಅವಳನ್ನ ಹೊಡೆದು ಮನೆಯಿಂದ ಹೊರಗೆ ಹಾಕಿದೀರ. ಅವಳು ಖಂಡಿತ ಸುಮ್ನೆ ಇರೋದಿಲ್ಲ. ನಿನಗೆ ಪೌಡ್ರಮ್ಮನ ಬಗ್ಗೆ ಮಾತ್ರ ಗೊತ್ತು, ನಮ್ಮ ಸಕ್ಕರೆ ಬಗ್ಗೆ ಗೊತ್ತಿಲ್ಲ. ಪೌಡ್ರಮ್ಮ ಏನೇ ಮಾಡಿದ್ರು ಮನೋಜನ್ ಹತ್ರಕ್ ಬರಕ್ಕೂ ಬಿಡಲ್ಲ ಸಕ್ಕರೆ. ಸರಿ, ಆದ್ರೆ ಸೂರ್ಯ ಅವ್ರ ಪ್ಲೀಸ್ ನೀವ್ ಈ ವಿಷಯವಾಗಿ ನೀನು ಅವ್ರ ಮೇಲೆ ಕೋಪ ಮಾಡ್ಕೊಳ್ಬೇಡಿ. ರೋಹಿಣಿಗೆ ಯಾರನ್ನ ಹೇಗ್ ಮೆನುಪ್ಯುಲೇಟ್ ಮಾಡ್ಬೇಕು ಅಂತ ತುಂಬಾ ಚೆನ್ನಾಗ್ ಗೊತ್ತಿದೆ. ಹೌದೋಣ, ಯಾರ್ದೋ ವಿಷಯವಾಗಿ ನೀವು ಶಿಸ್ತ ದೂರ ಆಗೋದು ನನಗೂ ಇಷ್ಟ ಇಲ್ಲ. ಏನು ನೀನನ್ ಪರವಾಗಿ ಮಾತಾಡೋ ಬಂದಿರೋ ಹಾಗಿದೆ. ನೀವ್ ಹಾಗೆ ತಿಳ್ಕೊಂಡ್ರು ಪರವಾಗಿಲ್ಲ ಅಣ್ಣ. ನಾನು ಪೂಜಾ ಒಂದಾಗೋದಿಕ್ಕೆ ನೀವಿಬ್ರೇ ಕಾರಣ. ನೀವೇ ಹಿಂಗಿದ್ರೆ ನಮಗೂ ಬೇಜಾರಾಗುತ್ತೆ. ಆದಷ್ಟು ಬೇಗ ಮತ್ತೆ ಒಂದಾಗಿ ಅಂತ ಹೇಳ್ತಿದೀವಿ ಅಷ್ಟೇ. ಹೋಗ್ ಬರ್ತೀವಣ್ಣ, ಬರ್ತೀವಮ್ಮ. ಒಳ್ಳೇದಮ್ಮ, ತಗೊಳಮ್ಮ ಕುಡಿ. ನೀವ್ ಕುಡಿ. ಏಯ್, ಹುಷಾರಿಲ್ದೇ ದಿನಿಗೆ ನೀನ್ ಕುಡಿಬೇಕು, ನಾನ್ ಕುಡ್ದೇನ್ ಮಾಡ್ಲಿ? ಕುಡಿ. ಓಹೋ ಬಾಮ್ಮ ಮೈಕಮ್ಮ. ಏನಮ್ಮ ಇವತ್ತಿಬ್ರಿಗೂ ಕೆಲ್ಸ ಇಲ್ವಾ? ರಜಾನ ಇಬ್ರಿಗೂ? ನಾನು ಯಾವಾಗ ಬೇಕಾದ್ರೂ ಹೋಗ್ಬೋದು, ಯಾವಾಗ ಬೇಕಾದ್ರೂ ರಜಾ ಹಾಕ್ಬೋದು. ಯಾಕಂದ್ರೆ ನನ್ನ ಹೋಟೆಲ್ಗೆ ನಾನೇ ಓನರ್ ಅಲ್ವಾ. ಆದ್ರೆ ಇವನು ಹಾಗಲ್ಲ, ಇವನು ಲೇಬರು. ಲಂಚ್ ಟೈಮಲ್ಲಿ ಮಾತ್ರ ಅವ್ನು ಹೊರಗ್ ಬರ್ಬೋದು. ಅದು ನಿಜಾನೇ. ನಮ್ಮನೇಲಿ ಗಂಡಸರೆಲ್ಲ ಲೇಬರ್ಸು, ಹೆಣ್ಮಕ್ಳೆಲ್ಲ ಓನರ್ಸು. ಸರಿ, ಈಗ ನೀವಿಬ್ರು ಇಲ್ಲೇ ಇರ್ತೀರಾ? ಇಲ್ಲ ಕಣ, ನಾನ್ ಹೊರಡ್ಬೇಕು. ಶ್ರುತಿ ಇಲ್ಲೇ ಇರ್ತಾಳ. ಸರಿಯಾಗಿದ್ರೆ ಮೈಕಮ್ಮ ಇವಳನ್ನ ಹುಷಾರಾಗಿ ನೋಡ್ಕೋ. ನನ್ಗೊಂದ್ ಟ್ರಿಪ್ ಇದೆ, ಬೇಗ ಹೋಗಿ ಬಂದ್ಬಿಡ್ತೀನಿ. ಏನಮ್ಮ ಅಂತ ಬಾಯ್ ಬಿಟ್ಕೊಂಡು ನೋಡ್ತಾ ಇದ್ಯಾ? ನಾನ್ ಟ್ರಿಪ್ ಹೋದ್ರೇನೆ ಸಂಪಾದನೆ ಮಾಡಕ್ಕಾಗತ್ತೆ, ನಿನ್ ಮಗ ನೋಡಕ್ಕಾಗದು. ತೆಗೆದ್ಬಿಟ್ಲು ಬಾಯ್ನ. ಇಟ್ಕೊಳ್ಳಿ ಆತಮ್ಮ, ಬರ್ತೀನಿ. ಹುಷಾರು. ಸೂರ್ಯ ಅವ್ರಿಗೆ ಇನ್ನೂ ನಿಮ್ಮೇಲ್ ಕೋಪನಾ ಮೀನಮರಿ? ಇಷ್ಟು ದೊಡ್ಡ ಸತ್ಯನ ಅವರಿಂದ ಮುಚ್ಚಿಟ್ಟು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ರೆ ಶ್ರುತಿ. ಅವ್ರ ಕೋಪದಲ್ಲಿ ನ್ಯಾಯ ಇದೆ. ಸೂರ್ಯನ್ ಬಗ್ಗೆ ನಿಮಗ್ ಗೊತ್ತಿಲ್ವಾ ಅದ್ಗೆ? ಅವ್ನ್ ಕೋಪ ನೀರಿನ ಮೇಲೆ ಗುಳ್ಳೆ ಇದ್ದಾಗೆ, ತುಂಬಾ ದಿನ ಇರಲ್ಲ. ಅವ್ನ್ ತುಂಬಾ ಪ್ರೀತಿಸೋರು. ಅವ್ನಿಂದ ಏನಾದ್ರು ಮುಚ್ಚಿಟ್ರೆ ಅವ್ನ್ ಹಿಂಗೆ. ಅವ್ನ್ ಸ್ವಂತ ತಮ್ಮ. ಅವ್ನ್ ಹೇಳ್ದೆ ಮದ್ವೆ ಅದೇ ಅಂತ ನನ್ನ ಹತ್ರ ಅವ್ನ್ ತುಂಬಾ ದಿನ ಮಾತಾಡ್ಲೇ ಇಲ್ಲ ಅಲ್ವಾ? ಎಲ್ಲ ಸರಿ ಹೋಗುತ್ತೆ ಅದ್ಗೆ, ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ. ರೋಹಿಣಿ ಅವ್ರು ಮಾಡಿದ್ದು ಮನೋಜ್ ಅವ್ರಿಗೆ ಇಷ್ಟ ಆಗಿಲ್ಲ. ಅವ್ರಿಗೆ ಡಿವೋರ್ಸ್ ಕೊಟ್ಟು ಅವ್ರವ್ರ ಲೈಫ್ ಅಲ್ಲಿ ಮುಂದುವರಿಬಹುದಲ್ವಾ? ಏನಮ್ಮ ಇಷ್ಟು ಸುಲಭವಾಗಿ ಹೇಳ್ಬಿಟ್ಟೆ? ಅವ್ರಿಬ್ರಿಗೂ ಮದ್ವೆ ಆಗಿದೆ. ಇದನ್ನ ಹೇಗಾದ್ರೂ ಮಾಡಿ ಸರಿಪಡಿಸ್ಕೊಂಡು ಮುಂದಿನ ಜೀವನನ ಚೆನ್ನಾಗಿ ನಡ್ಸ್ಕೊಂಡು ಹೋಗೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಅದನ್ ಬಿಟ್ಟು ಕರೆಕ್ಟ್ ಆಗಿ ಹೇಳಿದ್ರಿ ಆಂಟಿ. ಶ್ರುತಿ, ನೀನ್ ಇಲ್ಲಿ ಮಾತಾಡ್ದಾಗೆ ಮನೇಲೂ ಡೈವರ್ಸು ಅದು ಇದು ಅಂತ ಹೇಳ್ಬೇಡ. ಮೊದ್ಲೇ ಪಾಪ ಮನೋಜ ತಲೆ ಕೆಡ್ಸ್ಕೊಂಡ್ ಕೂತಿದ್ದಾನೆ. ಅದ್ಕೆ ನಾನ್ ಬರ್ತೀನಿ. ಬಾಯ್ ಶ್ರುತಿ. ಬಾಯ್ ಆಂಟಿ. ಈ ವಿಷಯದಲ್ಲಿ ನೀವೇನ್ ಹೇಳ್ತೀರಾ ಮೀನಮರಿ? ರೋಹಿಣಿ ವಿಷಯದಲ್ಲಿ ನಾನು ಏನು ಮಾತಾಡಲ್ಲ ಶ್ರುತಿ. ಆಕೆ ಮಾಡಿರೋ ತಪ್ಪಿಗೆ ಅದೇನ್ ಶಿಕ್ಷೆ ಆಗುತ್ತೋ ಅದಾಗ್ಲಿ. ಏನಮ್ಮ ಮೀನಾ? ಬಂದಿದ್ದೀನಿ ಕರ್ಕೊಂಡ್ ಬಂದಿದ್ದೀನಿ. ಏನ್ ಬ್ಯಾನೆ ನಿನಗೀಗ? ಸುಸ್ತಾಗ್ತಿದೆ. ಸುಸ್ತಾಗ್ತಿದೆ. ನೀರ ಬೇಕಾ? ಎಳ್ನೀರ್ ಬೇಕಾ ಅಂತ ಕೇಳ್ದ. ಈ ಎಳ್ನೀರ್ ಎಲ್ಲಿದೆ? ಎಳ್ನೀರಿಲ್ಲ ಅಲ್ವಾ? ORS ತಗೊಂಡ್ ಬನ್ನಿ. ORS ಅಂತ ಏನಿದೆ ಅಲ್ಲಿ? ORS ತರ್ತೀನಿ. ಆಯ್ತು. ಒಂದ್ ಮೈಗ್ರೇನ್ ಟ್ಯಾಬ್ಲೆಟ್ ಇದ್ರೆ ಕೊಡಿ. ಅಪ್ನೆ ಒಂದು ORS ಬೇಕಿತ್ತು. ಅಣ್ಣ ORS ತಗೋವಿ. ಚಿಲ್ಡ್ರೆ ಇದೆಯಾ? ಪಕ್ಕದಲ್ಲೇ ಇದೆಯಲ್ಲ. ಅಂದ್ರೆ ನಿಮ್ ಪಕ್ಕದಲ್ಲಿ ಚಿಲ್ಡ್ರೆ ಅಂಗಡಿ ಇರ್ಬೋದು, ಕೇಳಿ. ನಮ್ತವ ಇಲ್ಲ. ಮೇಡಮ್, ನಿಮ್ಮ ಹತ್ರ ಚಿಲ್ಡ್ರೆ ಇದೆಯಾ? ಇದ್ರೂ ಕೊಡಲ್ಲ. ಕೊಟ್ರು ನಾವ್ ತಗೊಳಲ್ಲ. ನಾವು ಸಿಂಹದ ಬಾಯಲ್ಲಿರೋ ಮಾಂಸಕ್ ಬೇಕಾದ್ರೆ ಕೈ ಹಾಕಿ ಕೊಡ್ತೀವಿ. ಆದ್ರೆ ಹಾವು ಬಾಯಲ್ಲಿರೋ ಹೆಗಣ ಫ್ರೀಯಾಗಿ ಸಿಕ್ಕಿದ್ರು ಕೈ ಹಾಕಲ್ಲ. ಸೂರ್ಯ, ನರಮಂಡಲ ನಭೋಮಂಡಲಕ್ಕೆ ಸ್ವರಮಂಡಲ ಸೌರಮಂಡಲಕ್ಕೆ ಹೋಗ್ಬಿಟ್ಟಾತು. ಅರ್ಚ್ಕೋಬೇಡ ಅಮ್ಮನಿ. ಸುಮ್ನೆ ನನ್ ಕೋಪ ಬರ್ಸ್ಬೇಡಿ. ಬರ್ಸ್ತೀನಿ. ಜನ್ಮಗಳ ಗಂಟಿದ ಹಕ್ಕದು. ಸಿಕ್ಪದ್ದವ್ರನ್ನೆಲ್ಲ ರೇಗಿಸ್ತಿ. ನಾನು ಪಕ್ಕನೆ ಬಂದು ನಿಂತ್ಕೊಂಡ್ರೆ ರೇಗಿಸ್ದೆ ಬಿಡ್ಬಿಡ್ತೀನ? ಲಿಮಿಟ್ ಕ್ರಾಸ್ ಮಾಡಿದ್ರೆ ಪಾಠ ಕಲ್ಸ್ಬೇಕಾಗುತ್ತೆ. ಕೋಲ್ ಹಿಡ್ಕೊಂಡಿದ್ದ ಮೇಸ್ಟ್ರಿಗೆ ಹೆದರ್ಲಿಲ್ಲ, ರೂಲ್ ಮಾಡೋ ಕಾಕಿಗೆ ಹೆದರ್ಲಿಲ್ಲ. ಇನ್ ಎಲ್ರಿಗೂ ಫೂಲ್ ಮಾಡೋ ನಿನಗೆ ಹೆದರ್ತೀನ ಪೌಡ್ರು. ಊರುಗ್ಬಿಟ್ಟು ಹೊಂಟೋಯ್ತೀನಿ. ಏ ಸೂರ್ಯ, ಓಯ್ ಏನ್ ತುಂಬಾ ಹಾರಾಡ್ಸಿದ್ಯಾ? ಹಾರಾಡ್ತಾ ಇರೋದು ಎಗ್ರಾಡ್ತಾ ಇರೋದು ನಿಮ್ ಗಂಡ, ನಾನಲ್ಲ. ಪೀರಿಲ್ ಹೇಗ್ ವರ್ತಿಸ್ಬೇಕು ನನ್ನ ಹೇಳ್ಕೊಡಿ ನೀವು. ಯಾರ್ ಜೊತೆ ಹೇಗಿರ್ಬೇಕು ಅನ್ನೋದು ನನ್ ಗಂಡಂಗೆ ತುಂಬಾ ಚೆನ್ನಾಗ್ ಗೊತ್ತಿದೆ. ಮಾತ್ ಕೇಳ್ದು ಅವಮಾನ ಮಾಡಿಸ್ಕೋಬೇಡ. ಬೇಡ ಮೀನಾ, ನಾನು ಇನ್ನೊಂದು ಮುಖ ನೀವ್ ನೋಡಿಲ್ಲ. ಯವ್ವಾ, ದಶಾವತಾರನೇ ತೋರ್ಸ್ಬಿಟ್ಟಿಲ್ಲಮ್ಮ. ನಾರಿಕ ಮದನಾರಿ. ಇದೊಂದು ಕೆಲ್ಸ ಆಗಿದ್ರೆ ಸುಮ್ನೆ ಹೊಂಟೋಗ್ಬಿಡು. ಅನ್ಯಾಯವಾಗಿ ಅಜೀಬ್ ಮಾಡ್ಕೋಬೇಡ. ಏನಕ್ಕ ಆ ರೀತಿ ಕೋಪದಲ್ಲಿ ನೋಡ್ತಾ ಇರೋದು? ಮತ್ತೆ ಕಾಗೇನೋ ಗೂಬೇನೋ ಕಳ್ಸೋ ಸಂಚ? ಅಂತ ಸಂಚೆಲ್ಲ ಮಾಡೋಳಲ್ಲ ನಾನು. ಗೊತ್ತಿಲ್ಲದೆ ಮಾತಾಡ್ಬೇಡಿ. ನನ್ನಂತ ಸಾಧ್ವಿನ ಮರೆಯಿಂದ ಹೊರಗ್ ಹಾಕಿದಿರಾ? ನನ್ನ ಕಣ್ಣೀರು ನಿಮ್ಮನ್ ಸುಮ್ನೆ ಬಿಡಲ್ಲ. ನೀನ್ ಸಾಧ್ವಿನಾ? ಯಾವ ಆಂಗಲ್ ಅಲ್ಲಮ್ಮ. ಅಯ್ಯಪ್ಪ ಸ್ವಾಮಿ ಜನನಕ್ಕೆ ಕಾರಣ ಆಗಿರೋ ಮಹಿಷಿ ಕೋ ಸಿಸ್ಟರ್ ಕಮ್ ಡಿಸ್ಟೆಂಟ್ ರಿಲೇಟಿವ್ ತರ ಕಾಣಿಸ್ತಾ ಇದ್ಯಾ? ಸೂರ್ಯ ಬೇಡ ನಾನಿನ್. ಹಲೋ, ಹೊಸ ಮನೆ ತೋರಿಸ್ತೀನಿ ಎಂದಿದ್ದೆ, ಬರ್ತೀನಿ ಎಂದು ಎಲ್ಲೋದೆ ಕಂದ? ಆಂಟಿ, ತಲೆನೋವು ಮಾತ್ರೆ ತಗೊಳಕ್ ಬಂದಿದ್ದೆ. ಬರ್ತೀನಿ ಆಂಟಿ. ತಗೊಳ್ ಮಾತ್ರೆ ಕೊಡಿ. ರೀ ಬನ್ನಿ ಹೊರಡೋಣ. ನಿನ್ ಕರೀಲಿ ಅಂದ್ರೆ ಬರೋದಿಲ್ಲ ನಾನು. ಕುಕ್ಕರ್ ಬಿಡಿ, ಬರ್ತೀನಿ. ಅಪ್ನೆ ಚೇಂಜು ಬಾ. ಮನೆ ತುಂಬಾ ಚೆನ್ನಾಗಿದೆ ಆಂಟಿ. ಗೋಡೆ ನೋಡೆ ಇಷ್ಟು ಖುಷಿ ಪಟ್ರೆ ಹೇಗ್ ರೋಹಿಣಿ? ಇನ್ನು ಮನೆನೇ ನೋಡಿಲ್ಲ. ಗುಬ್ಬಚ್ಚಿಗೆ ಬೇಕಾಗಿರೋದ್ ಗೂಡು, ಗುಡಿಯಲ್ಲ. ನನಗೆ ಈ ಪಂಜರನೇ ಅರಮನೆ ಆಂಟಿ.
ತುಂಬಾ ದೊಡ್ಡ ಮಾತು ಕಣಮ್ಮ. ಬಾ, ನಿನ್ನ ಬದುಕು ಬದಲಾಗುವಂತ ಜಾಗ ಇದು. ಬಾ, ಎಲ್ಲೋದು ಈ ಹಾಳಾದವ್ರು? ಥು, ನನ್ನ ಹತ್ರನೇ ಇದೆ ಬಗ್ಗೆ. ಬಲಗಾಲಿಟ್ಟು ಒಳಗ್ ಬಾ, ಫಲವೃದ್ಧಿಯಾದಿ ನೋಡು. ಸೋಫಾ, ಡೈನಿಂಗ್ ಟೇಬಲ್, ಕುರ್ಚಿ, ಮನುಷ್ಯರು ವಾಸ ಮಾಡೋದಿಕ್ಕೆ ಏನೇನ್ ಬೇಕು ಎಲ್ಲ ಐತೆ. ಅಪ್ಪದಿಂಬ ಸಾಕು ಆಂಟಿ, ನೆಮ್ಮದಿಯಾಗಿರ್ತೀನಿ. ಅಂತ ಕರ್ಮ ಯಾಕೆ? ಅದು ನಾನ್ ಜೊತೆಯಲ್ಲಿರುವಾಗ ಮಲಗಕ್ ಮಂಚ, ಬೆಡ್, ಹೊದ್ಕೊಳಕ್ ರಗ್ಗು ಎಲ್ಲ ಇದೆ. ಅಡಿಗೆ ಮನೆಯಲ್ಲೂ ಎಲ್ಲ ಇದೆ. ಅದ್ರ ಬಗ್ಗೆ ನೀನ್ ಯೋಚನೆ ಮಾಡ್ಬೇಡ, ನೀನ್ ನೆಮ್ಮದಿಯಾಗಿರು. ನಿಮ್ ಸಹಾಯನ ನಾನು ಯಾವತ್ತೂ ಮರೆಯಲ್ಲ ಆಂಟಿ. ತುಂಬಾ ಥ್ಯಾಂಕ್ಸ್. ಡಯಟ್ ಅಲ್ಲಿದ್ದೀನಿ. ಒಂದ್ ತುತ್ತು ಅನ್ನ ತಿಂದ್ರೆ ತೂಕ ಜಾಸ್ತಿ ಆಗತ್ತೆ ಅಂತ ಯೋಚನೆ ಮಾಡ್ತೀನಿ. ಆದ್ರೆ ನೀನ್ ನೋಡಿದ್ರೆ ಥ್ಯಾಂಕ್ಸ್ ಹೇಳಿ ಹೇಳಿ ನನ್ ತೂಕ ಇನ್ನಷ್ಟು ಜಾಸ್ತಿ ಮಾಡ್ತಿದೀಯಲ್ಲೇ ತಾಯಿ. ಹೋಗ್ಕಂದ ಮನೆ ನೋಡ್ಕೊ. ನನಗೆ ತಗೊಂಡ ಅಭ್ಯಾಸ ಇಲ್ಲ, ಕೊಟ್ಟ ಅಭ್ಯಾಸ. ಆಂಟಿ, ಮನೆ ತುಂಬಾ ಚೆನ್ನಾಗಿದೆ. ಚೆನ್ನಾಗಿರೋದ್ ಮಾತ್ರ ಅಲ್ಲ, ಅನುಕೂಲವಾಗೂ ಇದೆ. ಹತ್ರದಲ್ಲೇ ನಿನ್ ಗಂಡನ ಮನೆ. ಅಲ್ಲಾಗೋದೆಲ್ಲ ನಿನ್ ಕಣ್ಣಿಗೆ ಕಾಣ್ಲಿ ಅಂತ ಕರ್ಕೊಂಬಂದಿರೋ. ಹೇಗಾದ್ರೂ ಮಾಡಿ ಮತ್ತೆ ನನ್ ಗಂಡನ್ ಜೊತೆ ವಾಸ ಮಾಡುವಾಗಾದ್ರೆ ಸಾಕು. ರೆಡಿ ಆಗು, ಹೊರಡೋಣ. ಎಲ್ಲಿಗೆ? ನಿನ್ ಗಂಡನ ಮನೆಗೆ. ಅಯ್ಯೋ, ಇವಾಗ ಬದುಕಿಸ್ತಾರ ಮತ್ತೆ ಬಾಯಿ ಬಂದಂಗ್ ಮಾತಾಡ್ತಾರೆ. ಅನ್ಲಿ ಅನ್ಲಿ ಅಂತಾನೆ ಕರ್ಕೊಂಡ್ ಹೋಗ್ತಿರೋದು. ಆಗ್ಲಿಲ್ಲ. ನೋಡಮ್ಮ, ನಿನ್ ವಿಷಯ ಇನ್ನು ಎಷ್ಟು ದೂರಕ್ಕೆ ಹೋಗುತ್ತೋ ನನ್ಗೆ ಗೊತ್ತಿಲ್ಲ. ಆ ಮನೆಯವರು ನಿನ್ ವಿರುದ್ಧ ಏನ್ ಬೇಕಾದ್ರೂ ಕುತಂತ್ರ ಮಾಡ್ಬೋದು. ಆದ್ರೆ ಅವ್ರು ಹಾಕೋ ದಾಳಕ್ಕೆ ನೀನ್ ಬಲಿಯಾಗಬಾರ್ದು. ಕೆಲವು ಸಾಕ್ಷಿಗಳು ನಿನ್ನ ಪರವಾಗೂ ಇರ್ಬೇಕಲ್ವಾ? ನೀನೇನು ಯೋಚನೆ ಮಾಡ್ಬೇಡ, ನಾನು ಅಲ್ಲಿಗೆ ನಿನಗಿಂತ ಮುಂಚೆನೆ ಹೋಗ್ತೀನಿ. ನೀನು ಆಮೇಲೆ ಅಲ್ಲಿಗೆ ಬಾ, ನನ್ನ ಬಟ್ಟೆ ಬರಿ ಎಲ್ಲ ತಗೋಬೇಕು ಅಂತ ಹೇಳು. ಅಲ್ಲಾಗೋ ಕೆಲವು ಘಟನೆಗಳನ್ನ ನಾನು ಮೊಬೈಲ್ ಅಲ್ಲಿ ವಿಡಿಯೋ ಅದ್ ಇವತ್ತಲ್ಲ ನಾಳೆ ನೀನ್ ಕಾಪಾಡ. ತುಂಬಾ ಒಳ್ಳೆ ಐಡಿಯಾ ಆಂಟಿ. ನನ್ ಶ್ರೇಯೋಭಿಲಾಷಿಯಾಗಿ ನೀವಿದ್ದೀರಾ. ನಾನಿಷ್ಟು ದಿನ ಎಷ್ಟೋ ಜನಕ್ ಸಹಾಯ ಮಾಡಿದೀನಿ, ಆದ್ರೆ ನನ್ನ ಕಷ್ಟಕ್ಕೆ ನೀವೊಬ್ಬೇ ಆಂಟಿ ಸಹಾಯ ಮಾಡ್ತಿರೋದು. ನನ್ನ ಭಾಗದ ದೇವ್ರು ಆಂಟಿ ನೀವು. ನನ್ನ ಒಳಗಿರೋ ದೇವ್ರು ನಿನಗೆ ಸಹಾಯ ಮಾಡು ಅಂತಿದ್ದಾನೆ. ನಾವೆಲ್ಲ ಮನುಷ್ಯರು. ಇವತ್ತು ನಾನ್ ನಿನಗಾದ್ರೆ ಅಲ್ವಾ ನಾಳೆ ದೇವ್ರು ನನಗೆ ಒಳ್ಳೇದ್ ಮಾಡೋದು. ಸರಿ, ನಾನೇನ್ ಬರಲ್ಲ. ನೋಡಮ್ಮ, ಇವತ್ತಿಂದ ಇದು ನಿನ್ನ ಮನೆ. ಧೈರ್ಯವಾಗಿರು, ಸಂತೋಷವಾಗಿರು, ಖುಷಿಯಾಗಿರು. ಬರ್ಲಾ? ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ಸೋ ಮಚ್. ಬಾಗ್ಲು ಭದ್ರವಾಗಿ ಹಾಕೋ. ಗುರು, ಏನ್ ಬ್ರೋ ಇದು ಮಧ್ಯಾಹ್ನಕ್ಕೆ ಮದ್ಯಪ್ರಿಯ ಆಗೋಗಿದ್ಯಾ? ಇನ್ಮೇಲೆ ಮಧ್ಯಾಹ್ನ, ಬೆಳಗ್ಗೆ, ರಾತ್ರಿ ಇವೆಲ್ಲ ಏನಿಲ್ಲ ಬ್ರೋ. ಡ್ರಿಪ್ಸ್ ಹಾಕೊಂಡು ಬಾಟ್ಲದ ಕೈಯಲ್ಲಿ ಹಿಡ್ಕೊಂಡೇ ಓಡಾಡ್ಬಿಡ್ತೀನಿ. ಅಯ್ಯಯ್ಯೋ, ಯಾಕ್ ಬ್ರೋ, ಯಾಕೆ ಇಷ್ಟೊಂದು ಟೆನ್ಷನ್? ಅದ್ ಹೆಂಗ್ ಹೇಳಿ ಬ್ರೋ, ಎಕ್ಸಾಮ್ ಹಾಲಲ್ಲಿ ಪೆನ್ನಲ್ಲಿ ಇಂಕ್ ಖಾಲಿ ಆಗೋದ್ರೇನೆ ಪ್ರೊಫೆಸರ್ ಪೆನ್ ಕೊಡಕ್ ಬಂದ್ರೆ ರಿಜೆಕ್ಟ್ ಮಾಡಿ ಹೊಸ ಪೆನ್ ತರಿಸ್ಕೊಂಡು ಎಕ್ಸಾಮ್ ಬರ್ದವ್ ನಾನು. ಬ್ಯಾಂಕ್ ಅಲ್ಲಿ ಚೆಕ್ ಸೈನ್ ಹಾಕ್ಬೇಕಾದ್ರೆ ಪೆನ್ ಇಲ್ಲ ಅಂದ್ರೆ ಹೊಸ ಪೆನ್ ತಗೋಬಂದು ಸೈನ್ ಹಾಕ್ತಿದ್ದವ್ ನಾನು. ನಾನು ನನ್ನ ಜೀವನದಲ್ಲಿ ಯಾವತ್ತು ಯಾವ್ದನ್ನು ಸೆಕೆಂಡ್ ಕೂಡ ಮುಟ್ಟಿಲ್ಲ. ತಾಯಿ ಹಾಲಿಂದ ಹಿಡ್ದು ಬಾಟ್ಲು ಹಾಲ್ವರೆಗೂ ನನ್ಗೆ ಬ್ರೋ ಫಸ್ಟ್ ಸಿಗೋದು. ಆದ್ರೆ ಬ್ರೋ, ನಾನು 2 ವರ್ಷದಿಂದ ಸೆಕೆಂಡ್ ಹ್ಯಾಂಡ್ ಜೊತೆ ಸಂಸಾರ ಮಾಡ್ಬಿಟ್ಟಲ್ಲ ಬ್ರೋ. ಬ್ರೋ, ಏನ್ ಹೇಳ್ತಾ ಇದ್ಯಾ? ಹೌದು ಬ್ರೋ. ಹೆಂಗ್ಸ್ ಇದಾಳಲ್ಲ ರೋಹಿಣಿ, ಅವಳ ಹೆಸರು ಎತ್ಬೇಡ ಬ್ರೋ, ನಾನ್ ನಿನ್ನೂ ಎತ್ಬಿಡ್ತೀನಿ ಅಷ್ಟೇ. ಅಯ್ಯಯ್ಯೋ, ಏನಿದು ಬ್ರೋ ಇಷ್ಟೊಂದು ಡಿಪ್ರೆಷನ್? ಬ್ರೋ, ಅವಳಿಗೆ ಆಲ್ರೆಡಿ ಮದುವೆ ಆಗಿದೆ ಬ್ರೋ. ನಿಜನಾ? ನಿಮ್ ತಾಯಾನೆಗೂ ಬ್ರೋ, ಅವ್ನಿಗೆ ಆಲ್ರೆಡಿ ಮಗ ಬೇರೆ ಇದ್ದಾನೆ. ಅವನ ಹೆಸರು ಏನ್ ಗೊತ್ತಾ? ಏನು? ಅವನ ಹೆಸರು ಕ್ರಿಶ್. ನಮ್ ಮನೇಲಿ ಇದ್ನಲ್ಲ ಬ್ರೋ, ಅವನೇ. ಏನ್ ಬಾಸ್ ಇದು? ನನ್ ಕಿವಿಗಳೇ ನಂಬ್ತಾ ಇಲ್ಲ. ರೋಡಲ್ಲಿ ಆಕ್ಸಿಡೆಂಟ್ ಆಗೋದ್ನ ಕೇಳಿದ್ದೆ, ಲೈಫಲ್ಲಿ ಆಕ್ಸಿಡೆಂಟ್ ಮಾಡ್ಕೊಂಡ್ರಲ್ಲ ಬ್ರೋ. ಹೌದು ಬ್ರೋ, ರೋಹಿಣಿ ಲೇಲೆಂಡ್ ಗಾಡಿ ಬಾಡಿ ಮೇಲೆ ಹತ್ತಿ ನನ್ನ ಹಾರ್ಟ್ನ ಡ್ಯಾಮೇಜ್ ಮಾಡಾಕ್ಬಿಟ್ಟಿದ್ದಾಳೆ. ನಿಮ್ಗೆ ಗೊತ್ತಾ ಬ್ರೋ, ಮನೋಜ ಸತ್ತೋಗ್ಬಿಟ್ಟಿದ್ದಾನೆ. ಪೋಸ್ಟ್ ಮಾರ್ಟಮ್ ಒಂದಾಗಿಲ್ಲ ಅಷ್ಟೇ. ಛೇ. ಹಲೋ ಅಕ್ಕ, ಹೇಳ. ನಿಮ್ ಮನೇಲಿ ರೋಹಿಣಿ ಇದಾರಲ್ಲ, ಅವ್ರ ಗಂಡ ಬಾರ ಫುಲ್ ಟೈಟ್ ಆಗ್ಬಿಟ್ಟಿದ್ದಾನೆ. ಬಿಡಬೇಡ, ಸಣ್ಣ ಮಜಾ ತಗೋ. ಇನ್ನಷ್ಟು ಕುಡ್ದು ರೋಡಲ್ಲಿ ಬಿದ್ದೋಗ್ಬೇಕು ಅವನಿವತ್ತು. ಸರಿ. ಹಲೋ ಸರ್, ಇದು ಯಾರಿದು ವೈರ್ ಕಾರ್ ಎಂಟ್ರಿ? ನಿಮ್ ಕತೆ ಎಲ್ಲ ಕೇಳ್ದೆ, ಡೋಂಟ್ ವರಿ ಸರ್. ಅಂತ ಹೆಂಡ್ತಿನ ಹಾಕ್ಬಿಟ್ಕೊಡ್ರಿ, ಜೊತೆಲೇ ಇರ್ಬೇಕಿತ್ತು. ಏಯ್ ಮ್ಯಾನ್, ವಾಟ್ ಯು ಮೀನ್? ಈ ಕಾಲದಲ್ಲಿ ಎಷ್ಟು ಜನ ಆಂಟಿ ಲವರ್ಸ್ ಇರ್ತಾರೆ. ಆ ಆಂಟಿ ನಿಮ್ಮ ಹತ್ರ ಬಂದ್ರೆ ದೂರ ಮಾಡ್ತಿದ್ರಲ್ಲ ಬ್ರೋ. ಅಯ್ಯೋ ನೀವ್ ಯಾವ ಸೇಮಿ ಹಸು ಅಂತ ಇಲ್ಲಿ ಗುಡ್ರಾಕಕ್ ಬಂದಿದ್ಯಾರೇ? ಸುಮ್ನೆ ಮಕ್ಳು ಹಾಲ್ ಕುಡ್ದಂಗೆ ಎಣ್ಣೆನ ಕುಡ್ಕೊಂಡು ಹೋಗ್ತಾ ಇರ್ಬೇಕು. ಏನ ಮಾಡ್ತಿ? ಇಲ್ಲ ಅಂದ್ರೆ ಏನ್ ಮಾಡ್ತೀನೋ ಬಿಡಿ. ಇನ್ಯಾವನ ಮಧ್ಯದಲ್ಲಿ ಬಂದಿದ್ದೋ ಕುಡಿ.
ಯಾವನ್ನ ಹೇಳ್ತಿದ್ಯಾ ಬಿಟ್ಟ ಆಗ ಆಗ ನೀವು ಬುರಾಯಿಸ್ತಾನೆ ಬನ್ನಿ ಕೂತಾಳೆ ಬನ್ನಿ ನೋಡ್ದ ಬ್ರೋ ನೋಡ್ದ ನಾನು ನೋಡಿದ್ರೆ ಸತ್ತೋಗಿರೋ ನಾಯಿನು ಎದ್ಬಿಟ್ಟು ಬೋಬೋ ಅಂತ ಬೊಗ್ಳ ಶುರು ಮಾಡ್ಬಿಟ್ಟಿದೆ. ನನ್ನ ಜೀವನನೇ ಹಾಳಾಗೋಗಿದೆ ಬ್ರೋ. ಅಯ್ಯಯ್ಯೋ ಗ್ಲಾಸ್ ಅಲ್ಲಿ ಕುಡೀರಿ ಬ್ರೋ. ಕುಡಿತಾ ಇದ್ದೀರಾ? ಏನ್ ಬ್ರೋ ನಿಮ್ ಪರಿಸ್ಥಿತಿ? ಶೋರೂಮ್ ಐಟಮ್ ಫುಟ್ಪಾತ್ ಬಂದಂಗಿದೆಯಲ್ಲ ಬ್ರೋ. ಬಂದ್ಲಾ ಮಹಾರಾಷ್ಟ್ರದ ಮಹಾರಾಣಿ ಬಂದ್ಬಿಟ್ಲಾ? ಇದೊಂದ್ ಇರ್ಲಿಲ್ಲ ಅಂತ ನಮ್ ಮನೆ ದೇವ್ರೇನ್ ಅಳ್ತಿತ್ತ? ಆಯತ್ಗೆ ಹೇಗಿದ್ದೀರಾ? ಅದ್ ಹೇಗಿರುತ್ತೋ 2 ದಿನದಿಂದ ಗಾಳಿ ಇಲ್ದೇ ಇರೋ ಗಾಲಿ ತರ ಇದ್ರು. ಈಗ ತವ್ರ ಮನೆಗ್ ಹೋಗಿ ದಷ್ಟು ಪುಷ್ಟವಾಗಿ ಮೈ ಕೈ ತುಂಬ್ಕೊಂಡ್ ಬಂದಿದ್ದಾಳ್ ನೋಡು. ವೈ ಅತ್ತೆ, ವೈ ಗುರ್ತಾನೇ ಇರೋದು. ನಿಮ್ಗ್ ಗೊತ್ತಾ ಮೀನಾ ಮರಿ ಜಸ್ಟ್ ಮಿಸ್ ಆಕ್ಸಿಡೆಂಟ್ ಆಗೋಗ್ತಿತ್ತು. ಇದನ್ನ ನಾನ್ ನಂಬೇಕು. ಅಮ್ಮ ನಾವು ಅಲ್ಲೇ ಇದ್ವಿ. ನಾವೇ ಅದ್ಕೆನ ಹಾಸ್ಪಿಟಲ್ ಸೇರಿಸಿ ಆಮೇಲೆ ಅವ್ರ ತಾಯಿ ಮನೆಗ್ ಬಿಟ್ಟಿದ್ದು. ಹಂಗೇಳು ಮತ್ತೆ ನೀವಿದ್ದೀರಾ ಅಂತಾನೆ ಕಳ್ಳಾಟಕ ಆಡಿದ್ದು ಕೊಳ್ಳಿದೆವ್ವ. ಅಂತ ಕರ್ಮ ನನಗೇನಿದೆ ಅತ್ತೆ. ಆಹಾಹಾ, ಆ ಚಿಲ್ಕ್ನೂರ್ ಮಾಡಿದ್ದನ್ನೆಲ್ಲ ನೀನ್ ಸೆರಗಲ್ಲಿ ಚಿಲ್ಕ ಹಾಕೊಂಡ್ ಬಚ್ಚಿಟ್ಕೊಂಡಿದ್ಯಲ್ಲ, ಎಲ್ಲೇ ಅದನ್ ಕೇಳ್ಬಿಟ್ರೆ ಸಿಕ್ಕಾಕೋತೀವೋ ಅನ್ನೋ ನಾಟಕ. ಅತ್ತೆ ಒಂದ್ ಮಾತ್ ಹೇಳಿ, ಅವಳ ಸತ್ಯನ ನಾನ್ ಮುಚ್ಚಿಟ್ಟಿದ್ದು ತಪ್ಪೆ. ಆದ್ರೆ ಅವಳ ನಮ್ ಮನೆ ಕರ್ಕೊಂಡ್ ಬಂದಿದ್ಯಾರು? ಸೊಸೆ ಮಾಡ್ಕೊಂಡಿದ್ಯಾರು? ತಲೆ ಮೇಲೆ ಕೂರ್ಸ್ಕೊಂಡಿದ್ಯಾರು? ಓಹೋ ಚೆನ್ನಾಗಿದೆ. ಈಗ ಬಾಣ ನನ್ ಕಡೆನೆ ತಿರುಗಿಸ್ತಿದ್ಯಾ? ಅಲ್ಲ ಕಣೆ, ಅವಳ ಬಗ್ಗೆ ನಿನಗ್ ಸತ್ಯ ಗೊತ್ತಾದ್ಮೇಲೆ ನೀನ್ ಅದನ್ ಯಾಕೆ ಹೇಳಿಲ್ಲ ಅದನ್ನ ಹೇಳು. ಅದಕ್ಕೆ ಕಾರಣ ಸ್ವಲ್ಪ ದಿವಸದಲ್ಲೇ ಗೊತ್ತಾಗುತ್ತೆ ಇರೇ. ಇನ್ನೇನ್ ಕಾರಣ ಗೊತ್ತಾಗ್ಬೇಕು? ಹೇಳಿದ್ಲಲ್ಲ ಇವಳೆ, ಅದ್ಯಾವ್ದೋ ಪಿಲ್ಟು ರೋಹಿಣಿ ಮಗನ್ಗೋಸ್ಕರ ಸುಳ್ಳು ಹೇಳ್ದೆ ಅಂತ. ಪಾಪ ಮೀನುಂಗು ಏನು ಉತ್ತರ ಕೊಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಹಾಗ್ ನೋಡಿದ್ರೆ ಅವಳು ಸತ್ಯ ಮುಚ್ಚಿಡೋದಕ್ಕೆ ಬೇರೆ ಏನೋ ಒಂದ್ ಕಾರಣನೇ ಇದೆ. ಇನ್ನೂ ಇದೆಯೋ ಏನದು? ಹೇಳಿದ್ನಲ್ಲ ಇನ್ನೊಂದ್ 2 ದಿವಸದಲ್ಲಿ ಗೊತ್ತಾಗುತ್ತೆ, ಸ್ವಲ್ಪ ಸುಮ್ನೆ ಇರು ಅಂತ. ಇನ್ನು ಅದೇನೇನ್ ರಹಸ್ಯಗಳು ಮುಚ್ಚಿಟ್ಕೊಂಡಿದ್ಯೋ ನಾ ಕಾಣೇನೂ ಇಲ್ಲ, 8 ಆಣೆನೂ ಇಲ್ಲ. ಹೋಗ್ ಕೆಲ್ಸ ನೋಡ್ಕೋಗು. ಮಾಡೋ ತಪ್ಪೆಲ್ಲ ಮಾಡ್ಬಿಟ್ಟು ಸಿಕ್ದವ್ರನ್ನೆಲ್ಲ ಎಗರ್ಬೇಡ ನೀನು. ಅಲ್ಲ ನಾನೇನ್ ತಪ್ಪಿದ್ದೀನಿ? ಸೊಸೆಯಾಗಿ ಬಂದ್ ಹೆಣ್ಣನ್ನ ರಾಣಿ ಮಾಡ್ಬೇಕು ಅಂತ ಹೋರಾಡಿದ್ದು ತಪ್ಪೆ. ಯಾರ್ಯಾರನ್ನ ಎಲ್ಲೆಲ್ಲಿ ಇಡ್ಬೇಕು ಅಲ್ಲೆಲ್ಲ ಇಟ್ಟಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಮೊಸರನ್ನ ಬೋಳೆ ಕಟ್ಟಿ ಮಾಡಿ ತಿನ್ನಿಸ್ತಿದ್ದೆ, ಸಂತೋಷನ ಯಾಕೆ ಬಿಟ್ಕೊಡ್ತಾಳೆ? ಮೊದ್ಲಿಂದ ಎಲ್ಲಾ ಸೊಸೆಯರು ಒಂದೇ, ಎಲ್ಲಾ ಮಕ್ಕಳು ಒಂದೇ ಅಂತ ನೀನ್ ಟ್ರೀಟ್ ಮಾಡಿದ್ರೆ ಅವ್ಳು ಈ ರೀತಿ ಮೆರೀತಿರ್ಲಿಲ್ಲ. ರೋಹಿಣಿ 2 ವರ್ಷದಿಂದ ಈ ಸತ್ಯ ಮುಚ್ಚಿಟ್ಟಿದ್ರಲ್ಲಿ ನಿನ್ ತಪ್ಪು ಇದೆ ಕಣೆ. ಅವಳ ತಪ್ಪನ್ನ ಅವಳು ಸರಿ ಮಾಡ್ಕೊಳಕ್ ಆಗಲ್ಲ, ಆದ್ರೆ ನನ್ನ ತಪ್ಪನ್ನ ನಾನ್ ಸರಿ ಮಾಡ್ಕೊ. ಹೇಗೆ? ನಾನು ಮನೋಜಂಗೆ ನಾನು ಬೇರೆ ಆ ಸೆಕೆಂಡ್ ಹ್ಯಾಂಡ್ ಜೊತೆ ನನ್ನ ಮಗ ಏನಿರೋದ್ ಬೇಡ ಅಷ್ಟೇ. ಅತ್ತೆ, ಮನೋಜ್ ಅವ್ರಿಗೆ ಇನ್ನೊಂದ್ ಮದ್ವೆ ಮಾಡಿದ್ರೆ ಅವರು ಸೆಕೆಂಡ್ ಹ್ಯಾಂಡ್ ಅಲ್ವಾ ಆಗೋದು? ಆ ಸೆಕೆಂಡ್ ಹ್ಯಾಂಡ್ ನ ಯಾರ್ ಮದ್ವೆ ಆಗ್ತಾರೆ? ಅವ್ರಿಗೂ ಸೆಕೆಂಡ್ ಹ್ಯಾಂಡ್ ಸಿಗೋದು ಅಲ್ವಾ? ಈ ಸಾರಿ ಏಮಾರಲ್ಲ, ನಾನು ಇಂದ್ರ ಲೋಕದಿಂದ ಏಣಿ ಹಾಕೊಂಡು ಬರ್ಬೇಕು ಅಂತ ಹುಡ್ಗಿ ನೋಡಿ ನನ್ ಮನೋಜಗ್ ಮದ್ವೆ ಮಾಡ್ತೀನಿ. ಟ್ರೈ ಮಾಡಿ ಆಲ್ ದಿ ವೆರಿ ಬೆಸ್ಟ್ ಅತ್ತೆ. ಬಾರವಿ. ಇದು ಸರಿ ಹೋಗಲ್ಲ. ಎಮ್ಮೆ ಗುದ್ಬಿಡ್ತು, ಗೂಳಿ ಪಾಪ ಒಳ್ಳೇದು ಅಂತ ಕೆಂಪು ಬಟ್ಟೆ ತೋರಿಸ್ತಾ ಇದಾರೆ. ಗುಮ್ಮಿಸ್ಕೊಳಕ್ಕೆ ರೆಡಿ ಇರ್ಲಿ. ಅಬ್ಬಾ ನನ್ ಕೆಲ್ಸ ಗೊತ್ತಾಯ್ತು, ಹೋಗ್ಬರ್ತೀನಿ. ಈಗ ತಾನೇ ಬಂದಿದ್ದಾಳೆ ಪಾಪ, ಸ್ವಲ್ಪ ಹೊತ್ತು ಅವಳ ಜೊತೆ ಇದ್ದೋಗೋ. ನಾನು ಇವಳನ್ ಮಾತ್ರ ಅಲ್ಲ, ಜವಾಬ್ದಾರಿಗಳನ್ನು ನೋಡ್ಕೋಬೇಕು. ಬರ್ತೀನಿ, ಬಾಯ್. ಅನ್ಕಣೆ ಇಲ್ಲೂ ಜವಾಬ್ದಾರಿನೇ ತಾನೆ. ಹೋಗಮ್ಮ, ಸ್ವಲ್ಪ ಹೊತ್ತು ಸುಧಾರಿಸ್ಕೊ. ಯಾಕೆ ಬಂದೆ ಇಲ್ಲಿಗೆ? ನನ್ ಬಟ್ಟೆ ಬರೆ ಎಲ್ಲ ಇಲ್ಲೇ ಇದೆ ಅತ್ತೆ, ಅದನ್ ತಗೊಂಡ್ ಹೋಗಕ್ ಬಂದೆ. ಒಂದು ತೂಳು ಸಿಗಲ್ಲ ಕಣೆ ನಿನ್ಗೆ. ಅಯ್ಯೋ ಅತ್ತೆ, ಸಂಪಾದನೆ ಯಾರ್ ಬೇಕಾದ್ರೂ ಮಾಡಿರ್ಬೋದು. ಇವ್ರು ಚೂಡಿದಾರು ಸೀರೆನ ನಿಮ್ ಮಗ ಉಟ್ಕೊಳ್ಳೋದಕ್ಕಾಗತ್ತಾ? ತಗೊಂಡೋಗಿ ಬಿಡಿ. ಅದನ್ನೆಲ್ಲ ತಗೊಂಡ್ಬಂದು ನಾನೇ ನಿನ್ ಮುಖದ ಮೇಲೆ ಬಿಸಾಕ್ತೀನಿ ಇರೇ. ನಾನ್ ನಿನ್ ಮುಖ ನೋಡ್ಬಾರ್ದು. ಇನ್ನು ಯಾವತ್ತು ನಾನು ನೀನು ಒಂದಾಗಲು ಸಾಧ್ಯನೇ ಇಲ್ಲ. ಒಂದಾಗ್ತೀವಿ ಮನೋಜ್, ಇದ್ರಿಂದ ನನ್ಗೆ ಒಳ್ಳೇದು.